ಇದರ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ, ಇದರ ಹಿಂದೆ ಯಾರಿದ್ದಾರೆ ಅಂತ ಹೇಳಿ. ಈ ಕೋಚಿಂಗ್ ಕ್ಲಾಸ್ ನಡೆಸೋರು ಯಾರು? ಅವ್ರಿಗೆ ದುಡ್ಡು ಮಾಡೋಕ್ಕೆ ತಾನೇ ನೀವು ಮಾಡಿರೋದು. ಅಂಥ ಒಂದು ದೊಡ್ಡ ದಂಧೆ ಈಗ ಪ್ರಾರಂಭ ಆಗಿದೆ. ಅದರಿಂದ ಇಲ್ಲಿ ಅಶ್ವಥ್ ನಾರಾಯಣ ಅವರ ಹೇಳಿಕೆ ಇದೆಯಲ್ಲ, ಬಾಲಿಶವಾದಂಥ ಹೇಳಿಕೆ. ಮೊದಲು ಸರ್ಕಾರ ನಡೆಸ್ತಕ್ಕಂಥವ್ರು ನಿಮ್ಗಳಿಗೆ ಹೇಳ್ತೇನೆ, ಇವತ್ತು ನಮ್ಮ ಒಂದು ರಾಜ್ಯದ ಜನತೆಯ ತೆರಿಗೆ ಹಣದಿಂದ ಕಾಲೇಜ್ಗಳನ್ನು ಕಟ್ತಾ ಇದ್ದೇವೆ, ಹಲವಾರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಕಟ್ಟಿದ್ದೇವೆ. ನೀಟ್ ಎಕ್ಸಾಮ್ ಪ್ರವೇಶ ಪಡೆದು ಅಲ್ಲಿ ಪಾಸಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ, ನಮ್ಮ ಜನದ ತೆರಿಗೆ ದುಡ್ಡು, ನಮ್ಮ ಸರ್ಕಾರದ ದುಡ್ಡು, ನಮ್ಮ ಜಲ, ನಮ್ಮ ನೆಲ, ಇಲ್ಲಿ ಓದಕ್ಕೆ ಬರ್ತಕ್ಕಂಥದ್ದು ನೀಟ್ ಎಕ್ಸಾಮ್ನಲ್ಲಿ ಪಾಸ್ ಮಾಡ್ಕೊಂಡು ಉತ್ತರ ಇಂಡಿಯಾ ಮಕ್ಳಿಗೆ ಕೊಡ್ತಾಯಿದ್ದೀರಿ ಸೀಟನ್ನ, ನಮ್ಮ ಮಕ್ಕಳಿಗಿಲ್ಲ ಸೀಟು. ಇದು ಇರ್ತಕ್ಕಂಥ ವಾಸ್ತವಾಂಶ. ಆದ್ದರಿಂದ ಇವತ್ತು ನಾನು ತಮಿಳುನಾಡಿನ ಮುಖ್ಯಮಂತ್ರಿಯನ್ನು ಅಭಿನಂದಿಸ್ತೀನಿ ಈ ವಿಷಯದಲ್ಲಿ. ಖಂಡತುಂಡವಾಗಿ ವಿಧಾನಸಭೆಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ, ನಾವು ಯಾವುದೇ ಕಾರಣಕ್ಕೂ ನೀಟನ್ನು ಬೆಂಬಲಿಸಲ್ಲ ಅಂತ ಹೇಳಿ, ರದ್ದಾಗಬೇಕು ಅಂತ ಹೇಳ್ತಾರೆ. ರಾಜ್ಯಪಾಲರು ಆ ವಿಧೇಯಕ ವಾಪಸ್ ಕಳಿಸ್ತಾರೆ. ಇದು ಕೇಂದ್ರ ಸರ್ಕಾರದ ನೀತಿ. ಅದರಿಂದ ಇದು ಭಾಳ ದೊಡ್ಡ ಚರ್ಚೆ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ತಕ್ಷಣ ವಾಪಸ್ ಬರ್ತಕ್ಕಂಥದ್ದಕ್ಕೆ ಸರ್ಕಾರ ಗಮನ ಕೊಡಲಿಲ್ಲ ಅನ್ನೋದು ನಮ್ಮ ಹತ್ರ ಮಾಹಿತಿ ಇಲ್ಲ. ಏಕೆಂದರೆ ನಾನು ಒಂದು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೀನಿ, ನೆನಪಿಸ್ಕೊಡ್ತೀನಿ ರಾಜ್ಯದ ಜನತೆಗೆ, ದೇಶದ ಜನತೆಗೆ. ಪುಟಿನ್ ಅವರು ಬಹುಶಃ ಈಗ ಒಂದು 2 ತಿಂಗಳು 3 ತಿಂಗಳ ಮುಂಚೆ, ಆ ಡೇಟ್ ನಾನು ಮರೆತು ಬಿಟ್ಟಿದ್ದೀನಿ, ರಾತ್ರಿ ದೆಹಲಿಗೆ ಬಂದು ದೆಹಲಿಯಲ್ಲಿ 3 ಗಂಟೆ ಇದ್ದರಷ್ಟೇ. ಬಹುಶಃ ದೆಹಲಿಯಲ್ಲಿ 3 ಗಂಟೆ ನರೇಂದ್ರ ಮೋದಿಯವರು, ಪ್ರಧಾನಮಂತ್ರಿಗಳು, ಅವರು ಇಬ್ಬರು ಯಾವ ವಿಷಯಗಳ ಬಗ್ಗೆ ಒಡಂಬಡಿಕೆ ಮಾಡ್ಕೊಂಡ್ರು, ಚರ್ಚೆ ಮಾಡಿದ್ರು. ನರೇಂದ್ರ ಮೋದಿ ಅವರ ಹತ್ರ ಮುಂದಿನ ದಿನಗಳು ಏನು ನನ್ನ ನಿಲುವುಗಳಿದೆ ಅಂತಕ್ಕಂಥದ್ದು ವ್ಯಕ್ತಪಡಿಸಿದರು. ಅವರಿಬ್ಬರಿಗೆ ಗೊತ್ತಲ್ಲಿ. ಬಹುಶಃ 3 ಗಂಟೆಯ ಅವಧಿಯಲ್ಲಿ ಭೇಟಿ ಏನಿದೆ, ಆ ಭೇಟಿ ನರೇಂದ್ರ ಮೋದಿಯವ್ರಿಗೂ ಆ ಭೇಟಿಯ ಹಿನ್ನೆಲೆ ಏನು ಅಂತಕ್ಕಂಥದ್ದು ಗೊತ್ತಿದೆ. ಅವರು ಈ ದೇಶದ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಅವರು ಆ ದೇಶದ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇಬ್ಬರು 3 ಗಂಟೆ ಕಾಲ, ಯಾರು ಮೊದಲನೇ ಬಾರಿಗೆ ಆ ರೀತಿಯ ಒಂದು ಭೇಟಿಯಾಗಿದ್ದು. ಒಂದು ದೇಶದ ಪ್ರಧಾನಮಂತ್ರಿ ಯಾವುದೇ ರೀತಿ ಪೂರ್ವ ನಿಗದಿತ ಕಾರ್ಯಕ್ರಮಗಳಿಂದ ಸಡನ್ನಾಗಿ ಬಂದಂಥದ್ದು, ಪ್ರಚಾರ ಇಲ್ಲದೆ ಬಂದು ಒಂದು ದೇಶದ ಪ್ರಧಾನಮಂತ್ರಿ ಭೇಟಿ ಮಾಡಿ 3 ಗಂಟೆ ಒಡಂಬಡಿಕೆ ಮಾಡ್ಕೊಂಡು ಹೋದಂಥದ್ದೇನಿದೆ, ಅದೆಲ್ಲ ಮಾಹಿತಿ ಸರ್ಕಾರ ಇಡಬೇಕು. ಆ 3 ಗಂಟೆಲಿ ಏನೇನಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಇಲ್ಲಿ ಅಂದರೆ ನೀವೇನು ನಿರೀಕ್ಷೆ ಮಾಡಿದ್ರಿ ಸರ್ ಆ ಭೇಟಿಲಿ ಏನಾಗಿರ್ಬೋದು ಅಂತ? ಅದೆಲ್ಲ ಬೇಡ, ನಾನು ಯಾಕೆ ಹೇಳೋದು ಅದ್ರ ಬಗ್ಗೆ, ನಾನು ಹೇಳೋದು ಬೇಡ. ಅಂದರೆ ಈ ಯುದ್ಧಕ್ಕೂ ಆ ಭೇಟಿಗೂ ನನಗೆ ಗೊತ್ತಿಲ್ಲ, ಅವ್ರಿಗೆ ಸ್ಪಷ್ಟೀಕರಣ ಕೊಟ್ಕೋಬೇಕು ನನ್ನ ಅಭಿಪ್ರಾಯದಲ್ಲಿ. ಕೆಲವು ನೆನಪಿಸ್ಕೊಡ್ತಾ ಇದ್ದೀನಿ ದೇಶದ ಜನತೆಗೆ. ಈ ವಿದ್ಯಾರ್ಥಿಗಳು ಏನು ಬಂದಿದ್ದಾರೆ, ಮೊನ್ನೆ ನವೀನ್ ಅಂತಕ್ಕಂಥ ವಿದ್ಯಾರ್ಥಿ ಸಾವಿದೆಯಲ್ಲ, ಆ ಕುಟುಂಬ ಮಗನ್ನ ಕಳ್ಕೊಂಡಂಥ ನೋನಲ್ಲಿದೆ. ಅದೇ ಭಾಗದಲ್ಲಿರ್ತಕ್ಕಂಥ ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು, ಇಲ್ಲಿ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಅಂಥ ಒಂದು ಕುಟುಂಬದ ಮಕ್ಕಳಿಗೆ ಪ್ರವೇಶ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ನಾವಿಲ್ಲಿ ಕೊಡ್ತಾ ಇಲ್ಲ. ನೀಟ್ ವ್ಯವಸ್ಥೆ ಬಂದ ಮೇಲೆ ಪಾಪ ಇವತ್ತು ಅಶ್ವಥ್ ನಾರಾಯಣ ಅವರು ಏನೋ ಹೇಳಿದ್ದಾರೆ, ದೇಶದ್ರೋಹಿ ಕೆಲಸ, ದೇಶದ್ರೋಹಿಗಳು, ನೀಟ್ ಬಗ್ಗೆ ವಿರೋಧ ವ್ಯಕ್ತಪಡಿಸೋರು, ಲೂಟಿಕೋರರು, ದುಡ್ಡು ಮಾಡೋರ ಪರವಾಗಿರೋರು ಅಂತಕ್ಕಂಥ ರೀತಿಯಲ್ಲಿ ಲಘುವಾಗಿ ಮಾತನಾಡಿದ್ದಾರೆ. ಇಲ್ಲಿ ನೀಟ್ನಿಂದ ಎಷ್ಟು ಬಡ ಕುಟುಂಬಗಳು ಇವತ್ತು ಮೆಡಿಕಲ್ಗೆ ಪ್ರವೇಶ ಪಡೆದಿದ್ದಾರೆ ಪಟ್ಟಿಯಡ ಕೇಳಿ. ಇವತ್ತು ನೀಟ್ನಲ್ಲಿ ತೇರ್ಗಡೆ ಆದರೂ ಪ್ರೈವೇಟ್ ಕಾಲೇಜುಗಳಲ್ಲಿ ಸೀಟ್ ತಗೋಬೇಕಾದ್ರೆ 1.5 ಕೋಟಿ ಮೇಲೆ ದುಡ್ಡು ಬೇಕು. ವರ್ಷಕ್ಕೆ 38 ಲಕ್ಷ ರೂಪಾಯಿ ತಗೋತಾರೆ. ಯಾವ ಕುಟುಂಬದ ಬಡ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಓದಲಿಕ್ಕೆ ಸಾಧ್ಯ? 97 ಅಂಕ ಪಡೆದು ಇವತ್ತು ಸೀಟ್ ಸಿಗೋದಿಲ್ಲ ಅಂದರೆ ಇವತ್ತು ಪರಿಸ್ಥಿತಿ ಏನಿದೆ? 97 ಅಂಕನ PU ಎಕ್ಸಾಮ್ನಲ್ಲಿ ತೆಗಿತಾನೆ, ನೀಟ್ನಲ್ಲಿ ಫೇಲ್ ಆಯ್ತಾನೆ. ಕಾರಣ ಏನು? ನಾನು ನಿಮ್ಮ ಅಶ್ವಥ್ ನಾರಾಯಣ ಮಹಾನ್ ಐತಿಹಾಸಿಕ ನಿರ್ಧಾರಗಳನ್ನೇನು ಮಾಡ್ತಾ ಇದ್ದಾರಲ್ಲ ಎಜುಕೇಷನ್ ಸಿಸ್ಟಮ್ನಲ್ಲಿ ನಮ್ಮ ರಾಜ್ಯದಲ್ಲಿ, ಅವರಿಗೆ ಒಂದು ಹೇಳ್ತಾನೆ, ಮುಂದಿನ ನೀಟ್ ಎಕ್ಸಾಮ್ನ ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಅಧ್ಯಾಪಕರುಗಳಿದ್ದಾರಲ್ಲ, PUC
ಓದ್ತಿರ್ತಕ್ಕಂಥ ಮಕ್ಕಳಿಗೆ ಅಧ್ಯಾಪಕರು ಏನು ಪಾಠ ಮಾಡ್ತಾ ಇದ್ದಾರಲ್ಲ ಅವ್ರ ಕೈನಲ್ಲಿ ಆ ನೀಟ್ ಎಕ್ಸಾಮ್ ಬರೆಸಿ, ಅದರಲ್ಲಿ ಎಷ್ಟು ಜನ ತೇರ್ಗಡೆ ಆಗ್ತಾರೆ ಅನ್ನೋದು ನೋಡೋಣ. ಮೆಡಿಕಲ್ ಓದ್ತಕ್ಕಂಥದ್ದಕ್ಕೆ ಬೇಕಿರ್ತಕ್ಕಂಥ ಸಬ್ಜೆಕ್ಟ್ ಇಲ್ಲ ಅಲ್ಲಿ. ಆ ನೀಟ್ ಎಕ್ಸಾಮ್ನಲ್ಲಿ ಕೊಡ್ತಕ್ಕಂಥ ಕ್ವಶನ್ ಇಯರು ಮೆಡಿಕಲ್ಗೂ ಅದಕ್ಕೂ ಸಂಬಂಧ ಇಲ್ಲದೆ ಇರತಕ್ಕಂಥದ್ದು. ಇಂಥ ಎಕ್ಸಾಮ್ ಮಾಡ್ಕೊಂಡು ನೀವು ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ ಯಾವ ಪುರುಷಾರ್ಥಕ್ಕೆ ಯಾರಿಗೆ ಅನುಕೂಲ ಮಾಡೋಕ್ಕೆ ಮಾಡಿ. ಮತ್ತೆ ರಾಮನಗರ ಜಿಲ್ಲೆಗೆ ವಿಶೇಷವಾಗಿ ರಾಜ್ಯದ ಒಟ್ಟಾರೆ ಇರ್ತಕ್ಕಂಥ ಒಂದು ಸಮಸ್ಯೆಗಳಿಗೆ ವಿಶೇಷವಾಗಿ ಕೃಷಿಕ ವಲಯ ಮತ್ತು ಶಿಕ್ಷಣ ಕ್ಷೇತ್ರ ಇವತ್ತು ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ನಿರುದ್ಯೋಗದ ಸಮಸ್ಯೆಗಳೇನಿದೆ, ಈ ನಿರುದ್ಯೋಗದ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ರೀತಿಯ ನೆರವುಗಳನ್ನು ಆರ್ಥಿಕವಾಗಿ ತುಂಬತಕ್ಕಂಥ ಕೆಲಸ ಏನಾಗಬೇಕಾಗಿದೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿರ್ಬೋದು ಮತ್ತು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸ್ವಯಂ ಉದ್ಯೋಗಗಳನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು. ಇದೆಲ್ಲವನ್ನು ತರಬೇಕಾದಂಥದ್ದು ಈ ಬಜೆಟ್ನ ಒಂದು ಪ್ರಮುಖವಾದ ಅಂಶಗಳು ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಜೊತೆಯಲ್ಲಿ ನೀರಾವರಿಯ ಹಲವಾರು ಸಮಸ್ಯೆಗಳು ಪಕ್ಕದ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ನಾವು ತುಂಬ ಹಿಂದಿದ್ದೇವೆ. ಇವತ್ತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಇರ್ಬೋದು, ತಮಿಳುನಾಡು ಇರ್ಬೋದು, ಹಲವಾರು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಅವರಿಗೆ ಅನುಮತಿ ಕೊಡ್ತಕ್ಕಂಥದ್ದು. ನಾವು ಕೇಂದ್ರ ಸರ್ಕಾರದ ಮುಂದೆ ಮನವಿ ಸಲ್ಲಿಸ್ಕೊಂಡು ಆ ಭರವಸೆಗಳು ಈಡೇರದೇ ಇರತಕ್ಕಂಥದ್ದು ಏನಿದೆ, ಹಲವಾರು ವರ್ಷಗಳಿಂದ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯವನ್ನು ಕಡೆಗಣಿಸಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ BJP ಸರ್ಕಾರವೇ ಇದ್ದು, ಕೇಂದ್ರದಲ್ಲಿ BJP ಸರ್ಕಾರವೇ ಇದ್ದು, ಈಗಲೂ ಸಹ ಇಂಥ ಪರಿಸ್ಥಿತಿ ಏನಿದೆ, ಇನ್ನು ಒಂದು ವರ್ಷದಲ್ಲಿ ಇಷ್ಟು 2 ವರ್ಷದಲ್ಲಿ ಆಗದೇ ಇರತಕ್ಕಂಥದ್ದು, ಮುಂದಿನ 1 ವರ್ಷ ಚುನಾವಣಾ ವರ್ಷ ಇದೆ. ಈ ಸರ್ಕಾರದ ಬಜೆಟ್ಟು ಎಷ್ಟು ಮಟ್ಟಿಗೆ ಘೋಷಣೆ ಮಾಡ್ತಾರೆ, ಅದು ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ನಾವೇನು ದೊಡ್ಡ ಮಟ್ಟದ ಆಸೆ ಇಟ್ಕೊಳ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ, ನನಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸಲ್ಲಿ. ಅದರಿಂದ ಈ ಸರ್ಕಾರದಿಂದಲೂ ಸಹ ನಾನೇನು ದೊಡ್ಡ ಮಟ್ಟದ ನಿರೀಕ್ಷೆಯನ್ನಿಟ್ಟಿಲ್ಲ. ಕಾರಣ ಈ ಸರ್ಕಾರದಲ್ಲೂ ಇವತ್ತು ಜಾಹೀರಾತುಗಳಲ್ಲಿ ಜನತೆಗೆ ಹಲವಾರು ಕಾರ್ಯಕ್ರಮಗಳ ಹೊಸ ಹೆಸರುಗಳನ್ನು ತೋರಿಸ್ತಕ್ಕಂಥದ್ದು ಹೊರತುಪಡಿಸಿ ಜನತೆ ಮುಂದೆ ಇಡ್ತಕ್ಕಂಥದ್ದು ಜಾಹೀರಾತುಗಳಲ್ಲಿ ಕೇಂದ್ರ ಸರ್ಕಾರ ಇಲ್ಲಿವರೆಗೆ ಏನು ಮಾಡ್ಕೊಂಬಂದಿದ್ದಾರೆ ಅದೇ ಕೆಲಸವನ್ನು ಇವರು ಮುಂದುವರಿಸಿದ್ದಾರೆ. ಅದರಿಂದ ನಾನೇನು ನಾಳೆ ಬೆಳಗ್ಗೆ ಕೊಡ್ತಕ್ಕಂಥ ಆರ್ಥಿಕ ಈ ವರ್ಷದ ಬಜೆಟ್ ಏನಿದೆ, ಏನು ದೊಡ್ಡ ಮಟ್ಟದ ಬದಲಾವಣೆ ತರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇಲ್ಲ ನನಗೆ. ಉಕ್ರೇನ್ ಮತ್ತು ರಷ್ಯಾ ಯುದ್ಧದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಬಸವರಾಜ ಬೊಮ್ಮಾಯಿಯವರು ಇದೇ ಪ್ರಥಮ ಬಾರಿಗೆ ಒಂದು ಬಜೆಟ್ ಮಾಡ್ತಾರೆ. ಅವ್ರಿಗೆ ನಿಮ್ಮ ಸಲಹೆ ಏನು? ಇಲ್ಲ, ಸಲಹೆ ಏನಿಲ್ಲ. ಈಗ ಹಲವಾರು ಸಮಸ್ಯೆಗಳಿರೋದು ಅವರಿಗೆ ಗೊತ್ತು. ಅವರು 5 ವರ್ಷ ನಿರಂತರವಾಗಿ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಗೃಹ ಸಚಿವರಾಗಿ ಮೊನ್ನೆ 2 ವರ್ಷ ಕೆಲಸ ಮಾಡಿದ್ದಾರೆ. ಈಗ ಫೈನಾನ್ಸ್ನ ಅವರೇ ಮುತುವರ್ಜಿ ನೇತೃತ್ವ ವಹಿಸ್ಕೊಂಡಿದ್ದಾರೆ. ಅನುಭವ ಇದೆ ಅವರಿಗೆ, ಎಲ್ಲರಿಗಿಂತಲೂ ದೊಡ್ಡ ಮಟ್ಟದ ಅನುಭವ ಇರತಕ್ಕಂಥ ಮುಖ್ಯಮಂತ್ರಿಗಳು. ಅವರು ಯಾವ್ಯಾವ ಒಂದು ಕ್ಷೇತ್ರಕ್ಕೆ ಯಾವ್ಯಾವ ರೀತಿಯಲ್ಲಿ ಒಂದು ಹೊಸ ಬದಲಾವಣೆಯನ್ನು ಅಭಿವೃದ್ಧಿಪೂರ್ವಕವಂತ ತರ್ತಕ್ಕಂಥದ್ದು ತೀರ್ಮಾನ ಮಾಡ್ತಾರೆ. ನೋಡೋಣ, ಯಾಕೆಂದರೆ ನಮ್ಮಿಂದ ಅವ್ರು ಹೇಳಿಸ್ಕೋಬೇಕಾದ ಅನವಶ್ಯಕ. ಅವರೇ ಅನುಭವಿಸ್ತಿದ್ದಾರೆ. ನಾವಾದರೂ ಒಂದು 14 ತಿಂಗಳು, ಒಂದು 18 ತಿಂಗಳು ಮೈತ್ರಿ ಸರ್ಕಾರ ನಡೆಸಿದವನು. ನಾನು ಅವರಿಗೆ ಇದು ಸಲಹೆ ಕೊಡ್ತಕ್ಕಂಥ ಮಟ್ಟಕ್ಕೆ ನಾನೇನು ದೊಡ್ಡ ಅನುಭವಿಸ್ತಾ ಇಲ್ಲ. ಅವರು ಅನುಭವದಲ್ಲಿ ದೊಡ್ಡರಿದ್ದಾರೆ. ನೋಡೋಣ ಏನು ಕಾರ್ಯಕ್ರಮ ಕೊಡ್ತಾರೆ. ಉಕ್ರೇನ್ನ ವಿಷಯದಲ್ಲಿ ಏನೀಗಾಗಲೇ ಯುದ್ಧದ ಭೀತಿ ಮೊದಲೇ ಇತ್ತು. ಯಾವ ಕಾರಣಕ್ಕೆ ಅಲ್ಲಿ ಶಿಕ್ಷಣಕ್ಕೆ ಹೋದಂಥ ವಿದ್ಯಾರ್ಥಿಗಳಿರ್ಬೋದು, ಹಲವಾರು ಉದ್ಯೋಗ ಅರಸಿ ಹೋದಂಥವ್ರು ಇರ್ಬೋದು, ಕೆಲವು ನೆನಪಿಸ್ಕೊಡ್ತಾ ಇದ್ದೀನಿ ದೇಶದ ಜನತೆಗೆ. ಈ ವಿದ್ಯಾರ್ಥಿಗಳು ಏನು ಬಂದಿದ್ದಾರೆ, ಮೊನ್ನೆ ನವೀನ್ ಅಂತಕ್ಕಂಥ ವಿದ್ಯಾರ್ಥಿ ಸಾವಿದೆಯಲ್ಲ, ಆ ಕುಟುಂಬ ಮಗನ್ನ ಕಳ್ಕೊಂಡಂಥ ನೋನಲ್ಲಿದೆ. ಅದೇ ಭಾಗದಲ್ಲಿರ್ತಕ್ಕಂಥ ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು
ಉಕ್ರೇನ್ನಲ್ಲಿ ಮೆಡಿಕಲ್ ಮಾಡ್ಕೊಂಬಂದಂಥ ವಿದ್ಯಾರ್ಥಿಗಳು ಇಲ್ಲಿ ಸರಿಸಮನಾಗಿ ನಮ್ಮ ಒಂದು ವೈದ್ಯಕೀಯ ಕ್ಷೇತ್ರದ ಪಾಸ್ ಮಾಡ್ತಕ್ಕಂಥದ್ದು ಕಷ್ಟ. ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಉಕ್ರೇನ್ಗೆ ಆ ರೀತಿಯ ಮಕ್ಕಳು ಯಾತಕ್ಕೆ ಹೋಗ್ತಾ ಇದ್ದಾರೆ, ಫಿಲಿಪೈನ್ಸ್ಗೆ ಯಾತಕ್ಕೆ ಮೆಡಿಕಲ್ಗೆ ಹೋಗ್ತಾ ಇದ್ದಾರೆ, ರಷ್ಯಾದ ಹಲವಾರು ಭಾಗಕ್ಕೆ ಯಾತಕ್ಕೆ ಹೋಗ್ತಾ ಇದ್ದಾರೆ ಮಕ್ಕಳು. ಅದರಲ್ಲಿ ಎಷ್ಟು ಜನ ತೇರ್ಗಡೆ ಆಗ್ತಾರೆ ಅನ್ನೋದು ನೋಡೋಣ. ಮೆಡಿಕಲ್ ಓದ್ತಕ್ಕಂಥದ್ದಕ್ಕೆ ಬೇಕಿರ್ತಕ್ಕಂಥ ಸಬ್ಜೆಕ್ಟ್ ಇಲ್ಲ ಅಲ್ಲಿ. ಆ ನೀಟ್ ಎಕ್ಸಾಮ್ನಲ್ಲಿ ಕೊಡ್ತಕ್ಕಂಥ ಕ್ವಶನ್ ಇಯರು ಮೆಡಿಕಲ್ಗೂ ಅದಕ್ಕೂ ಸಂಬಂಧ ಇಲ್ಲದೆ ಇರತಕ್ಕಂಥದ್ದು. ಇಂಥ ಎಕ್ಸಾಮ್ ಮಾಡ್ಕೊಂಡು ನೀವು ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ ಯಾವ ಪುರುಷಾರ್ಥಕ್ಕೆ ಯಾರಿಗೆ ಅನುಕೂಲ ಮಾಡೋಕ್ಕೆ ಮಾಡ್ತಾಯಿದ್ದೀರಿ? ಇವತ್ತು ನನ್ನ ಹತ್ರನೇ ಹಲವಾರು ಮಕ್ಕಳು ಬಂದು ನೀಟ್ನ ಪ್ರವೇಶ ಪಡೀಲಿಕ್ಕೆ, ನೀಟ್ ಎಕ್ಸಾಮ್ನ ಪಾಸ್ ಮಾಡಲಿಕ್ಕೆ ಕೋಚಿಂಗ್ ತಗೋಬೇಕಾಗಿದೆ. ಕೋಚಿಂಗ್ ಕ್ಲಾಸ್ನಲ್ಲಿ ನಾವು ಕೋಚಿಂಗ್ ತಗೊಳ್ಳೋದಕ್ಕೆ 2 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಡೊನೇಷನ್ ಕೇಳ್ತಾರೆ, ಫೀಸ್ ಕಟ್ಟಬೇಕು. ನಾವು ಬಡವರಿದ್ದೇವೆ, ಸಹಾಯ ಮಾಡಿ ಆ ಕೋಚಿಂಗ್ ಕ್ಲಾಸ್ಗೆ ಹೋಗಲಿಕ್ಕೆ ಅಂತೇಳಿ ನನ್ನ ಹತ್ರಕ್ಕೆ ಬರ್ತಿದ್ದಾರೆ.